ಎಸ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ರಿಯಲ್ಮಿ 12+ ಬಗ್ಗೆ ರಿವ್ಯೂ ತೊಗೊಂಡ್ಬಂದಿದ್ದೀನಿ. ಸೊ ಈ ಫೋನ್ ಯಾವ ರೀತಿ ಅಂತಂದರೆ ನಮಗೆ ಸೇಮ್ ನಾರ್ಜೋ ಫೋನ್ ಏನಿತ್ತು, ರಿಯಲ್ಮಿ ನಾರ್ಜೋ 60 ಇವೆಲ್ಲ ಏನಿತ್ತು ಸೇಮ್ ಮಾಡೆಲ್ ಅಂತಲೇ ಹೇಳ್ಬೋದು. ಸೇಮ್ ಅದೇ ರೀತಿ ಮಾಡಲು ನಮಗೆ ಸೈಡ್ ಕಾರ್ನರ್ಲೆಲ್ಲ ನೋಡ್ಕೊಂಡಾಗ ನಮಗೆ ರಿಯಲ್ಮಿ ನಾರ್ಜೋ ಏನಿತ್ತು ಸೊ ಆ ಫೋನ್ನ ಒಂದು ಫೀಲ್ ಆಗುತ್ತೆ. ಅಷ್ಟೇ ಯಾಕೆ ಈ ಒಂದು ಫೋನ್ನ ಮೆಟಲ್ ಫ್ರೇಮ್ನ ನಾವೇನು ನೋಡ್ತಾ ಇದ್ದೀವಿ. ಸೊ ಈ ಫ್ರೇಮ್ ಸೇಮ್ ನಮಗೆ ನಾರ್ಜೋ ಮೊಬೈಲ್ ಯಾವ ರೀತಿ ಇತ್ತು ಫ್ಲ್ಯಾಟ್ ಆಗಿ, ಸೊ ಅದೇ ರೀತಿ ನಮಗೆ ನೋಡ್ಕೊಬೋದು. ಇನ್ನು ಫ್ರಂಟಲ್ಲಿ ಅಂತೂ ನಮಗೆ ಫಂಚುಲ್ ಡಿಸ್ಪ್ಲೇ ಜೊತೆ ಅದು ಫೋನ್ ಅಂತೂ ನಿಜವಾಗ್ಲೂ ಒಂದು ಈ ಒಂದು ಲೋ ಬಜೆಟ್ ಒಳಗಡೆ ಈ ಒಂದು ಕರ್ವ್ಡ್ ಡಿಸ್ಪ್ಲೇ ಕೊಡಬೇಕಪ್ಪ ಅಂತಂದರೆ ಅದು ರಿಯಲ್ಮಿ ಅವರು. ಈ ಲುಕ್ಕು ಡಿಸೈನ್ ಬಗ್ಗೆ ಅಂತೂ ನೆಕ್ಸ್ಟ್ ಮಾತಿಲ್ಲ. ಸೊ ಯಾಕಂದರೆ ಈ ಒಂದು ರಿಯಲ್ಮಿ ಅವ್ರಿಗೆ ಹೇಳಬೇಕಾಗಿಲ್ಲ, ಈ ಒಂದು ಫೋನಲ್ಲಿ ಲುಕ್ ಡಿಸೈನಲ್ಲಿ ಅಂತೂ ಇವರು ನಂಬರ್ 1 ಫೋನ್ ಅಂತ ಕರಿಬಹುದು. ಆ್ಯಂಡ್ ಈ ಒಂದು ಫೋನು ಕೂಡ ಅಷ್ಟೇ ನಮಗೆ ಮಾರ್ಚ್ 6ನೇ ತಾರೀಕದಂದು ಲಾಂಚ್ ಆಗ್ತಾ ಇದೆ. ಸೊ ಈ ಒಂದು ಫೋನ್ ನಿಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅನ್ನೋಗಿತ್ತು ಅಂತಂದರೆ ಸೊ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಇನ್ನು ನನಗೆ ಕೇಳೋದಾರಪ್ಪ ಅಂತಂದ್ರೆ ನೀವು ಕೊನೆ ತನಕ ವಿಡಿಯೋನ ನೋಡಬಹುದು. ಆ್ಯಂಡ್ ಬನ್ನಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಂತೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂತ ಜೊತೆ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಸೊ ಏನಿಲ್ಲ, ಈ ಒಂದು ಫೋನ್ನ ಬಗ್ಗೆ ಫುಲ್ ಪರ್ಫಾರ್ಮೆನ್ಸ್ ಏನು ರನ್ ಆಗ್ತಾ ಇದೆ ಮತ್ತು ಸ್ಟೋರೇಜು ರ್ಯಾಮ್ ಎಲ್ಲ ಅದ್ರ ಬಗ್ಗೆ ಡೆಪ್ತಾಗಿ ತಿಳ್ಕೊಂಡು ಬರೋಣಂತೆ. ಸೊ ಈ ಒಂದು ಫೋನ್ ರಿಯಲ್ಮಿ 12+. ಓಕೆ, ಈ ಒಂದು ಬ್ರ್ಯಾಂಡ್ ಏನಿದೆ ಸೊ ಎಲ್ಲರಿಗಿಂತನೂ ಹೆಚ್ಚು ಈ ಕಡಿಮೆ ಬಜೆಟಲ್ಲಿ ಫಸ್ಟ್ ಟೈಮ್ ಮಾರ್ಕೆಟ್ಗೆ ಪರ್ಚೇಸ್ ಮಾಡಿರ್ತಕ್ಕಂಥ ಫೋನ್, ಅದು ಕರ್ವ್ಡ್ ಡಿಸ್ಪ್ಲೇಲಿ ಅದು ರಿಯಲ್ಮಿ ಅವ್ರು ಆಗಿರ್ತಾರೆ. ಸೊ ಇವ್ರು ಆದಮೇಲೆ ನಿಮಗೆ ವಿವೋ T2 Pro ಮತ್ತು ಐಕೋ ನಿಯೋ 7 Pro ಇವರೆಲ್ಲ ಏನು ಬಂದರು. ಸೊ ಆಮೇಲೆ ಈ ಒಂದು ಬಜೆಟಲ್ಲಿ ಇವರು ಕೂಡ ಒಂದು ಕರ್ವ್ಡ್ ಡಿಸ್ಪ್ಲೇನ ಪರ್ಚೇಸ್ ಮಾಡಿದರು ಅಂತ ಹೇಳ್ಬೋದು, ಅಂದರೆ ಮಾರ್ಕೆಟ್ಗೆ ಪರ್ಚೇಸ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಫಸ್ಟ್ ಮಾರ್ಕೆಟಲ್ಲಿ ಬಂದಂಥದ್ದು ರಿಯಲ್ಮಿ ನವರೇ ಅಂತ ಹೇಳ್ಬೋದು. ಸೊ ಈ ಒಂದು ಫೋನಲ್ಲಿ ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ MediaTek Dimensity 7050 ಪ್ರೊಸೆಸರ್ ನೋಡ್ತಾ ಇದ್ದೀವಿ. ಅದು ಕೂಡ 6 nm ಚಿಪ್ಸೆಟ್ನ ರನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಒಂದು ಹೆವಿ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು 20,000 ಒಳಗಡೆ ಈ ಒಂದು ಫೋನ್ ಲಾಂಚ್ ಆಗ್ತಾಯಿದೆ. ಈ 20,000 ಒಳಗಡೆ ಈ ಒಂದು ಫೋನ್ಗೆ ಈ ಪ್ರೊಸೆಸರ್ ಅಂತಂದರೆ ನಿಜವಾಗ್ಲೂ ಬೆಂಕಿ ಅಂತಲೇ ಹೇಳ್ಬೋದು. ಒಂದು ಗೇಮ್ ಆಗಿರಲಿ ಮತ್ತು ಒಂದು ಏನೋ ಮಲ್ಟಿ ಟಾಸ್ಕಿಂಗ್ ಆಗಿರಲಿ ಆರಾಮಾಗಿ ಸ್ಮೂತಾಗಿ ನಾವು ಆರಾಮ ಆಡ್ಕೋಬೋದು. ಹೆವಿ ಮಲ್ಟಿ ಟಾಸ್ಕ್ ಅಂತಂದರೆ ಹೆವಿ ಓವರಾಗಿ ಆಡೋದಪ್ಪ ಅಂದರೆ ಫೋನ್ ಇಶ್ಯೂಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಒಂದು ಲೆವೆಲಿಗೆ ಹೈ ಸೆಟ್ಟಿಂಗ್ಸಲ್ಲೆಲ್ಲ ನಾವು ನೋಡ್ಕೋಬಹುದು. 20,000 ಒಳಗಡೆ ಬಜೆಟ್ ಒಳಗೆ ನೋಡ್ತಾ ಇದ್ದೀವಿ ಅಂತಂದರೆ ಈ ಒಂದು ಫೋನ್ ಓಕೆ ಅಂತ ಕರಿಬಹುದು ಪರ್ಫಾರ್ಮೆನ್ಸ್ ಒಳಗಡೆ. ಈ ಒಂದು ಡಿಸ್ಪ್ಲೇಲಂತೂ ಸೆಕೆಂಡರಿ ಮಾತೇ ಇಲ್ಲ. ಯಾಕಂತಂದರೆ ಈ ಒಂದು ಫೋನಲ್ಲಿ ನಮಗೆ ಡಿಸ್ಪ್ಲೇ ಬಂದುಬಿಟ್ಟು 6.7 ಇಂಚಸ್ನ ಆಮೇಲೆ ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಇದು ಕೂಡ ಫುಲ್ HD+ ಕೂಡ ಸಪೋರ್ಟ್ ಮಾಡುತ್ತೆ. ಅದು ಕೂಡ 120 Hz ರಿಫ್ರೆಶ್ ರೇಟ್ ನಮಗೆ ಈ ಒಂದು ಫೋನಲ್ಲಿ ನೋಡ್ತಾ ಇದ್ದೀವಿ. ಸೊ ಅದರಿಂದಾಗಿ ಈ ಒಂದು ಫೋನಲ್ಲಿ ನಮಗೆ ಡಿಸ್ಪ್ಲೇ ಒಳಗೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಈ ಡಿಸ್ಪ್ಲೇ ನಂಬರ್ 1 ಡಿಸ್ಪ್ಲೇ ಮತ್ತು ಜೊತೆಗೆ A1 ಡಿಸ್ಪ್ಲೇ ಅಂತ ನಾನು ಕರೀತಾ ಇದ್ದೀನಿ. ಆ್ಯಂಡ್ ಈ ಒಂದು ಫೋನಲ್ಲಿ ಕ್ಯಾಮ್ರಾ ಕೂಡ ಅಷ್ಟೇ ಒಂದು ಡೀಸೆಂಟ್ ಕ್ವಾಲಿಟಿ ಕ್ಯಾಮ್ರಾನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ 50 MP ಇರುತ್ತೆ, ಅದು ಕೂಡ ವೈಡ್ ಆ್ಯಂಗಲ್ ಇರುತ್ತೆ. ಸೊ ಆಮೇಲೆ 8 MP ಇರುತ್ತೆ, ಅದು ಕೂಡ ಅಲ್ಟ್ರಾ ವೈಡ್ ಆ್ಯಂಗಲ್ ಇರುತ್ತೆ. ಆಮೇಲೆ ನಮಗೆ 2 MP ಮ್ಯಾಕ್ರೋ ಸೆನ್ಸರ್ ಕೊಡ್ತಾ ಇದ್ದಾರೆ. ಸೊ ಇಷ್ಟು ಈ ಒಂದು ಫೋನಲ್ಲಿ ಕೊಡ್ತಾ ಇರತಕ್ಕಂಥ ಕ್ಯಾಮ್ರಾ ಆಗಿರೋದಾವೆ. ಸೊ ಆ್ಯಂಡ್ ಈ ಒಂದು ಫೋನಲ್ಲಿ ಫ್ರಂಟ್ ಸೈಡ್ ಬಂದ್ರಪ್ಪ ಅಂದರೆ 16 MP ವೈಡ್ ಆ್ಯಂಗಲ್ ನಮಗೆ ನೋಡ್ತಾ ಇದ್ದೀವಿ. ಸೊ ಇದರಿಂದಾಗಿ ಈ ಫ್ರಂಟು ಮತ್ತು ಬ್ಯಾಕಲ್ಲಿ ಒಂದು ಡೀಸೆಂಟ್ ಕ್ವಾಲಿಟಿ ಫೋಟೋಸ್ನ ಅಂದರೆ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಲೆವೆಲಿಗೆ ಓಕೆ ಕ್ಯಾಮ್ರಾ ಅಂತ ಕೂಡ ಕರಿಬೋದು. ಹೆವಿ ಓಕೆ ಬೆಂಕಿ ಬಿಲ್ಡ್ ಅಂತೆಲ್ಲ ಹೇಳಂಗಿಲ್ಲ. ಯಾಕಂದರೆ ರಿಯಲ್ಮಿ 12 Pro Plus ಅಲ್ಲೆಲ್ಲ ಏನು ನೋಡ್ತಾ ಇದ್ದೀವಿ ಅದೇ ರೀತಿ ಕ್ಯಾಮ್ರಾ ಇದರಲ್ಲಿ ಅಂತ ಅಷ್ಟೊಂದು ಕಾಸೇನು ಸಿಗಲ್ಲ. ಬಟ್ ನಾವು ಕೊಡ್ತಾ ಇರೋ ರೇಟ್ಗೆ ಈ ಒಂದು 20,000 ಒಳಗಡೆ ಬಜೆಟ್ಗೆ ಈ ಒಂದು ಫೋನ್ ಬೆಸ್ಟ್ ಫೋನ್ ಅಂತ ಕರಿಬಹುದು. ಆ್ಯಂಡ್ ಈ ಒಂದು ಫೋನಲ್ಲಿ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡ್ಕೊಳ್ಳೇಬೇಕು. ಈ ಒಂದು ಫೋನಲ್ಲಿ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡ್ಕೊಂಡೋಣ. ಯಾಕಂತಂದ್ರೆ ಈ ಒಂದು ಫೋನಲ್ಲಿ ರನ್ ಆಗಬೇಕಂದ್ರೆ ಇದು ಒಂದು ಕೂಡ ಮೇನ್ ಪಾರ್ಟ್ ಆಗುತ್ತೆ. ಸೊ ಈ ಒಂದು ಫೋನಲ್ಲಿ ರ್ಯಾಮ್ ಮತ್ತು ಸ್ಟೋರೇಜ್ನ ನೋಡ್ಕೊಂಡಾಗ ಈ ಒಂದು ಫೋನಲ್ಲಿ ರ್ಯಾಮ್ ಬಂದು 6GB ರ್ಯಾಮ್, ಅದು ಕೂಡ LPDDR4X ರ್ಯಾಮ್ನ ನೋಡ್ತಾ ಇದ್ದೀವಿ. ಸೊ ಒಂದು ಹೆವಿ ಪವರ್ಫುಲ್ ಪ್ರೊಸೆಸರ್ಗಿಂತ ಈ ಪ್ರೊಸೆಸರ್ಗೆ ಈ ಒಂದು ರ್ಯಾಮ್ ಇಟ್ಸ್ ಓಕೆ ರ್ಯಾಮ್ ಅಂತ ಕೂಡ ಕರಿಬಹುದು. ಇನ್ನು ಸ್ಟೋರೇಜ್ ಬಗ್ಗೆ ಮಾತಾಡ್ಕೊಳ್ಳೇಬೇಕು. 128GB ಕೊಟ್ಟಿದ್ದಾರೆ. ಸೊ ಇದು ಒಂದು ರೇಂಜ್ಗೆ ಓಕೆ ಸ್ಟೋರೇಜ್ ಅಂತ ಹೇಳ್ಬೋದು. ಯಾಕಂತಂದರೆ 30,000 ಕೊಡ್ತಾ ಇರತಕ್ಕಂಥ ಫೋನ್ಗಳಲ್ಲೇ ನಮಗೆ ಈ ಒಂದು ಸ್ಟೋರೇಜ್ ಸಿಗ್ತದೆ. 20,000 ಒಳಗಡೆ ಅಂದರೆ ಒಂದು ಬೆಸ್ಟ್ ಸ್ಟೋರೇಜ್ ಅಂತ ಕೂಡ ಕರಿಬೋದು. ಅದು ಕೂಡ UFS 3.1 ಸ್ಟೋರೇಜ್ನ ನಾವು ಈ ಒಂದು ಫೋನಲ್ಲಿ ನೋಡ್ತಾ ಇದ್ದೀವಿ. ಸೊ ಅದರಿಂದಾಗಿ ಸ್ಟೋರೇಜ್ ಓಕೆ ಈ ಒಂದು ಬಜೆಟ್ಗೆ ಇಟ್ಸ್ ಓಕೆ ಸ್ಟೋರೇಜ್ ಅಂತ ಕರಿಬಹುದು. ಆ್ಯಂಡ್ ಈ ಒಂದು ಫೋನಲ್ಲಿ ನಮಗೆ OSಗೆ ಬಂದವಪ್ಪ ಅಂತಂದರೆ ಇಲ್ಲಿ ಫೋನ್ಗಳಿಗೆ ನಮಗೆ ಸಿಸ್ಟಮ್ Android 14 OS ನೋಡ್ತಾ ಇದ್ದೀವಿ. ಈ ಒಂದು OS ಇಟ್ಸ್ ಓಕೆ OS ಅಂತ ಕೂಡ ಕರಿಬೋದು. ಅಂದರೆ ಎಲ್ಲ ಲೇಟೆಸ್ಟ್ ವರ್ಷನ್ ಆಗಿರೋದ್ರಿಂದ 14 OS ಆಲ್ಮೋಸ್ಟ್ ಅಲ್ಲಿ ಎಷ್ಟೋ ಫೋನ್ಗಳು 14 OS ನಮಗೆ ಸಿಗ್ತಾ ಇದ್ದಾವೆ. ಈ ಒಂದು ಫೋನ್ ಒಳಗಡೆ ನಮಗೆ ಬ್ಯಾಟ್ರಿ ನೋಡ್ಕೊಂಡಾಗ ಸೊ ಈ ಒಂದು ಫೋನಲ್ಲಿ 5000 mAh ನಮಗೆ ಬ್ಯಾಟ್ರಿ ನೋಡ್ತಾ ಇದ್ದೀವಿ. ಇದರಿಂದಾಗಿ ಒಂದು ಇಟ್ಸ್ ಓಕೆ ಅಂತ ಕೂಡ ಕರಿಬಹುದು. ಆ್ಯಂಡ್ ಅಡಾಪ್ಟರ್ ಕೂಡ
ಬ್ಯಾಟ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಓಕೆ ಪವರ್ಫುಲ್ ಬ್ಯಾಟ್ರಿ ಅಂತ ಕೂಡ ಕರಿಬೋದು. ಎಷ್ಟೋ ಜನ ಈ ಒಂದು 4700, 4500, 4800 ಇಷ್ಟೇ ಬ್ಯಾಟ್ರಿನ ಕೊಡ್ತಾ ಇರ್ತಾರೆ. ಸೊ ಇವರು 5000 mAh ಬ್ಯಾಟ್ರಿನ ಕೊಟ್ಟಿರೋದ್ರಿಂದ ಒಂದು ಲೆವೆಲ್ ಓಕೆ ಪ್ರೊಸೆಸರ್ ಅಂತ ಕೂಡ ಕರಿಬೋದು. ಇದಕ್ಕಿಂತ ಒಳ್ಳೆ ಮೋಟೋದಲ್ಲಿ ನಮ್ಗೆ ಸಿಗುತ್ತೆ. ಬಟ್ ಕಂಪೇರ್ ಮಾಡ್ಕೊಂಡಾಗ ಸೊ ರಿಯಲ್ಮಿ ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಈ ಒಂದು ಬಜೆಟಲ್ಲಿ ನೀವೇನಾದರೂ ತೊಗೊಳೋಂಗಿತ್ತು ಅಂತಂದರೆ ಓಕೆ ಬೆಟರ್ ಆಪ್ಷನ್ ಅಂತ ಕೂಡ ಕರಿಬೋದು. ನಮಗೆ ಸೆಕ್ಯೂರಿಟಿ ಬಂದ್ರಪ್ಪ ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಿದ್ದೀವಿ. ಒಂದು ಬೆಸ್ಟ್ ಫೋನ್ ಅಂತ ಕೂಡ ಕರಿಬಹುದು. ಅಂದರೆ ಡಿಸ್ಪ್ಲೇ ವಿಚಾರದಲ್ಲಿ ಆಗಿತ್ತು ಮತ್ತು ಪ್ರೊಸೆಸರಲ್ಲಿ ಈ ಒಂದು ಬಜೆಟ್ಗೆ ಈ ಒಂದು ಪ್ರೊಸೆಸರ್ ಮತ್ತು ಈ ಡಿಸ್ಪ್ಲೇ ನಂಬರ್ 1 ಡಿಸ್ಪ್ಲೇ ಅಂತ ನಾನು ಕರಿತಾ ಇದ್ದೆ ಮತ್ತು ನಂಬರ್ 1 ಪ್ರೊಸೆಸರ್ ಅಂತ ಕರಿತೇನೆ. ಅಂದರೆ ನಂಬರ್ 1 ಅಂತಂದರೆ ಇದೇ ಒಂದು ಬೆಸ್ಟ್ ಪ್ರೊಸೆಸರ್ ಅಂತ ನಾನು ಕರಿತಾ ಇಲ್ಲ, ಬೆಂಕಿ ವಿಲ್ಡ್ ಹಂಗೆ ಅಂತ ಹೇಳ್ತಾ ಇಲ್ಲ. ಇದ್ದಿದ್ರಲ್ಲೇ ಈ ಒಂದು ಬಜೆಟ್ ಒಳಗಡೆ ಈ ಒಂದು ಬೆಸ್ಟ್ ಪ್ರೊಸೆಸರ್ ಬಟ್ ಕಿತ್ತು ಅಂತಂದರೆ ಈ ಒಂದು ಫೋನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಈ ಒಂದು ಬಜೆಟ್ ಕ್ಯಾಟಗರಿ ಒಳಗಡೆ ಈ ಒಂದು ಫೋನ 20,000 ಒಳಗಡೆ ಅನ್ನೋದಕ್ಕಿಂತ 17,000 18,000 19,000ಕ್ಕೆ ಈ ಒಂದು ಫೋನ್ ಲಾಂಚ್ ಆಗುತ್ತೆ. ಇದೊಂದು ಬೇಸ್ ವೇರಿಯಂಟ್ ಅಂತ ಹೇಳ್ಬೋದು, A6 to 128GB. ಇನ್ನು ಯಾವ ರೀತಿ ನಮಗೆ ರ್ಯಾಮ್ ಸ್ಟೋರೇಜ್ ಹೆಚ್ಚಿಗೆ ಆಗ್ತಾ ಹೋಗುತ್ತೋ ಆ ರೀತಿ ನಮಗೆ ಇಲ್ಲಿ ಫೋನ್ ಬಜೆಟ್ ರೇಟು ಕೂಡ ಹೆವಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದೇ ನಾನು ಹೇಳ್ತಾ ಇದ್ದೀನಲ್ಲ, 20,000 ಒಳಗಡೆ ಈ ಒಂದು ಫೋನ್ ಲಾಂಚ್ ಆಗುತ್ತೆ. 20,000 ಒಳಗಡೆ ಲಾಂಚ್ ಆಯಿತು ಅಂತಂದರೆ 17,500 18 19 ಈ ಫೋನು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಇವತ್ತಂತರ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.